ಎಕ್ಸಾಟಿಕಾ ಲೆದರ್ಸ್ಗೆ ಜೆನ್ಯೂನ್ ಲೆದರ್ ಮತ್ತೆ ಆರ್ಟಿಫಿಷಿಯಲ್ ಲೆದರ್ ಸೀಟ್ ಕವರ್ ಸಿಗುತ್ತೆ. ಮೆಂಟಿಗೆ ಬಂದ್ರೆ ಒಂದು 8,000 to 10,000 rupees ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ನೋಡಿ ಬಂದ್ರು ಅಪ್ ಟು 10% ನಾವು ಡಿಸ್ಕೌಂಟ್ಸ್ ಕೊಡ್ತೀವಿ ಸರ್. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥ್ರಾಟ್ಲ. ನಾನು ನಿಮ್ಮ ಹರ್ಷ. ಈ ಚಾನಲ್ ನೀವು ಹೊಸದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬೇಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರೋ ನಾವೇದ್ ಬಂದಿವಿ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುವಂತ ಎಕ್ಸಾಟಿಕಾ ಲೆದರ್ಸ್ಗೆ. ಏನಕ್ಕೆ ಬಂದಿದೀವಿ ಏನ್ ಕತೆ ಅಂತ ನೀವು ಕೇಳೋದಾದ್ರೆ, ನಿಮ್ಗೆ ಗೊತ್ತಿರಂಗೆ ನಮ್ಮ ಫ್ಯೂರಿಗೆ ಆಲ್ಮೋಸ್ಟ್ ಎಲ್ಲ ಅಪ್ಗ್ರೇಡ್ಸ್ ಆಗ್ತಾ ಇದೆ ಒನ್ ಬೈ ಒನ್. ನೀವು ಅಲಾಯ್ಸ್ ನೋಡಿದ್ರಿ, ಅದಾದ್ಮೇಲೆ ಕಂಪ್ಲೀಟ್ ವ್ರಾಪ್ ಮೇಕ್ ಓವರ್ ಆಗಿದೆ ಗಾಡಿಗೆ. ಹಿಂದೆ ಸ್ಪಾಯ್ಲರ್ ಇನ್ಸ್ಟಾಲ್ ಆಗಿದೆ, ಆಮೇಲೆ ಮುಂದೆಗಡೆ ಲೈಟ್ಸ್ ಚೇಂಜ್ ಆಗಿದೆ, ಒಳಗಡೆ RS ಬ್ಯಾಡ್ಜಿಂಗ್ ಆಗಿದೆ. ಸೊ ಇದೆಲ್ಲ ಚೇಂಜ್ ಆದ್ಮೇಲೆ ಇವಾಗ ನೆಕ್ಸ್ಟ್ ಬಂದು ಇಂಟೀರಿಯರ್ಸ್ ಆದ್ಮೇಲೆ ಟ್ಯೂನಿಂಗು. ಇಂಟೀರಿಯರ್ಸ್ಗೆ ಏನು ಮೇಯ್ನು, ನಮಗೆ ಸೀಟ್ ಕವರ್ಸ್ ಬೇಕಿರೋದು. ಸೊ ಸೀಟ್ ಕವರ್ಸ್ ಬೆಸ್ಟ್ ಎಲ್ಲಿ ಸಿಗುತ್ತೆ ಅಂದ್ರೆ ಬೆಂಗಳೂರಲ್ಲಿ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುವಂತ ಎಕ್ಸಾಟಿಕಾ ಲೆದರ್ಸ್ ಬಂದಿದ್ದೀವಿ. ಪ್ರೀವಿಯಸ್ ನಮ್ಮ ಭಾವನ್ ಕರ್ಗೂ ಇಲ್ಲಿ ಮಾಡಿಸಿದ್ವಿ. ಸೊ ಅದಕ್ಕೆ ಇಲ್ಲಿಗೆ ಮತ್ತೆ ಬಂದು ಇಲ್ಲೇ ಮಾಡಿಸ್ತಾ ಇದೀವಿ. ಸೊ ಇವಾಗ ಇನ್ನೇನು ಟೈಮ್ ಆಯಿತು, ಬನ್ನಿ ಒಳಗಡೆ ಹೋಗಿ ಓನರ್ನ ಮಾತಾಡಿಸಿ ಹೇಗಿದೆ ಹೆಂಗಿದೆ ಸರ್ವಿಸು ಎಲ್ಲನೂ ಪ್ರತಿಯೊಂದು ತಿಳ್ಕೊಂಡು ಹೇಗೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಪ್ರಜ್ವಲ್ ಅಂತ ಸರ್. ನಿಮ್ಮ ಎಕ್ಸಾಟಿಕ್ ಲೆದರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಖಂಡಿತ ಸರ್. ಸೊ ನಮ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಎಕ್ಸಾಟಿಕಾ ಅಂತ. ನಾವಿರೋದು ಬನಶಂಕರಿ ಬೆಂಗಳೂರು ಸೆಕೆಂಡ್ ಸ್ಟೇಜ್ ಅಲ್ಲಿ. ನಮ್ಮಲ್ಲಿ ಜೆನ್ಯೂನ್ ಲೆದರ್ ಮತ್ತೆ ಆರ್ಟಿಫಿಷಿಯಲ್ ಲೆದರ್ ಸೀಟ್ ಕವರ್ ಸಿಗುತ್ತೆ. ಕಂಪ್ಲೀಟ್ ಆಗಿ OEM ಫಿಟ್ಮೆಂಟ್ ಸೀಟ್ ಕವರ್ಸ್ ಮಾಡ್ಕೊಡ್ತೀವಿ. ಅಂದ್ರೆ ಫ್ಯಾಕ್ಟ್ರಿ ಫಿಟ್ಮೆಂಟ್ ಅಂತೀವಿ. ಇರೋ ಫ್ಯಾಬ್ರಿಕ್ ನ ರೀಪ್ಲೇಸ್ ಮಾಡುವಂತ ಪ್ರೋಸೆಸ್ ಇದು. ನಾರ್ಮಲ್ ಕವರ್ಸ್ ಬೇಕಂದ್ರೆ ಅದು ಸಹ ಸಿಗುತ್ತೆ, ಅದನ್ನ ನಾವು ಸ್ಲಿಪ್ ಆನ್ ಅಂತೀವಿ. ಸೊ ಆ ತರ ಸೀಟ್ ಕವರ್ಸ್ ಗಳ ಸಿಗುತ್ತೆ. ಎಕ್ಸಿಸ್ಟಿಂಗ್ ಕವರ್ಸ್ ಮೇಲ್ಗಡೆನೆ ಹಾಕುವಂತದ್ದು. ಇರೋ ಎಕ್ಸಿಸ್ಟಿಂಗ್ ಫ್ಯಾಬ್ರಿಕ್ ಏನ್ ಬರುತ್ತೆ ಅದ್ರ ಮೇಲೆ ಮಾಡುವಂತದನ್ನ ಸ್ಲಿಪ್ ಆನ್ ಅಂತೀವಿ. ಅದನ್ನ ರೀಪ್ಲೇಸ್ ಮಾಡುವಂತದನ್ನ OEM ಫಿಟ್ಮೆಂಟ್ ಅಂತೀವಿ ಸರ್. ಇದೆರಡು ಆಪ್ಷನ್ ಇದೆ ನಮ್ಮಲ್ಲಿ. ಸೊ ಮೆಟೀರಿಯಲ್ ಬಂದ್ರೆ ಆರ್ಟಿಫಿಷಿಯಲ್ ಲೆದರ್ ಸಿಗುತ್ತೆ, ಜೆನ್ಯೂನ್ ಲೆದರ್ ಸಿಗುತ್ತೆ. ಆರ್ಟಿಫಿಷಿಯಲ್ ಲೆದರ್ ಅಲ್ಲಿ ಬೇರೆ ಬೇರೆ ಆಟೋಮೋಟಿವ್ ಗ್ರೇಡ್ ಮೆಟೀರಿಯಲ್ ಗಳು ಬರ್ತವೆ. ಜೆನ್ಯೂನ್ ಲೆದರ್ ಅಲ್ಲೂ ಅಷ್ಟೇ ಆಟೋಮೋಟಿವ್ ಗ್ರೇಡ್ ಬೇರೆ ಬೇರೆ ಟೆಕ್ಸ್ಚರ್ ಕ್ವಾಲಿಟಿ ಮೆಟೀರಿಯಲ್ ಗಳು ಸಿಗ್ತವೆ ಸರ್. ಸೊ ಮೆಟೀರಿಯಲ್ ಬಂದ್ರೆ ನಾನು ತೋರಿಸ್ತೀನಿ. ಸೊ ಜೆನ್ಯೂನ್ ಲೆದರ್ ಅಲ್ಲಿ ಈ ತರ ಆಪ್ಷನ್ಸ್ ಇರುತ್ತೆ ಸರ್. ಸೊ ಇದೆಲ್ಲ ಬಂದ್ಬಿಟ್ಟು ಆಟೋಮೋಟಿವ್ ಗ್ರೇಡ್ ಬರುತ್ತೆ. ಕಂಪ್ಲೀಟ್ ಸೀಟ್ ಕವರ್ಗೆ ಯೂಸ್ ಮಾಡುವಂತ ಮೆಟೀರಿಯಲ್ಗಳು. ಇದು ಜೆನ್ಯೂನ್ ಲೆದರ್. ಇದೆಲ್ಲ ಜೆನ್ಯೂನ್ ಲೆದರ್ ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಗಳು ಬರುತ್ತೆ ಸರ್. ಟೆಕ್ಸ್ಚರ್, ಆರ್ಟಿಕಲ್ಸ್, ಪ್ರೈಸಸ್ ಅಷ್ಟೇ ಇದ್ರಲ್ಲಿ ವೇರಿ ಆಗ್ತಾ ಇರುತ್ತೆ ನಿಮ್ಗೆ. ಸೊ ನಿಮ್ಗೆ ಚಿಕ್ಕ ಗಾಡಿಗೆ ಬಂದ್ರೆ ಆಲ್ಮೋಸ್ಟ್ ಒಂದು 35,000 to 38,000 ಇಂದ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಜೆನ್ಯೂನ್ ಲೆದರ್ ಅಲ್ಲಿ ಬೇಕು ಅಂದ್ರೆ. ಆರ್ಟಿಫಿಷಿಯಲ್ ಲೆದರ್ ಅಲ್ಲಿ ಬರ್ತೀನಿ ಅಂದ್ರೆ ನಿಮ್ಗೆ ಸ್ಲಿಪ್ ಆನ್ ಕವರ್ಸ್ ಬೇಕು ಅಂದ್ರೆ 9,000 to 10,000 rupees. ಡಿಪೆಂಡ್ಸ್ ಆನ್ ದ ಗಾಡಿ ಸೆಗ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದೆಲ್ಲ ಬಂದ್ಬಿಟ್ಟು ಆಟೋಮೋಟಿವ್ ಗ್ರೇಡ್ ಅಲ್ಲೇನೆ ಆರ್ಟಿಫಿಷಿಯಲ್ ಲೆದರ್ಗಳು. ಇದರಲ್ಲೆಲ್ಲ ಬೇರೆ ಬೇರೆ ಕ್ವಾಲಿಟಿ ಟೆಕ್ಸ್ಚರ್ ಬರುತ್ತೆ. ಇದೆಲ್ಲ ಇವಾಗ ತೋರಿಸಿದೆಲ್ಲನೂ ಲೈಕ್ ಆರ್ಟಿಫಿಷಿಯಲ್ ಲೆದರ್. ಫಸ್ಟ್ ತೋರಿಸಿದ ನಿಮಗೆ ಜೆನ್ಯೂನ್ ಲೆದರ್ ಅಲ್ಲಿ, ಇದೆಲ್ಲ ಆರ್ಟಿಫಿಷಿಯಲ್ ಲೆದರ್ ಸರ್. ಸೊ ಎಲ್ಲಾ ತರ ಕಲರ್ಸ್ ಸಿಗುತ್ತೆ. ಆಮೇಲೆ ವ್ಯಾರಂಟಿ ಬಂದ್ರೆ 5 years ವ್ಯಾರಂಟಿ ಕೊಡ್ತೀವಿ ವಿತ್ ಬೆಸ್ಟ್ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಏನಾದ್ರೂ ಪ್ರಾಬ್ಲಮ್ ಬಂದ್ರೂ ಸರ್ವಿಸ್ ಅನ್ನೋದನ್ನ ನಮ್ಮಲ್ಲಿ 100% ಅಶ್ಯೂರ್ಡ್ ಇರುತ್ತೆ ಸರ್. ಇವಾಗ ಬರೀ ಕಾರ್ ಸೀಟ್ ಕವರ್ಸ್ ಅಷ್ಟೇನಾ ಇಲ್ಲ ಬೇರೆ ಏನಾದ್ರು ಇದೆಯಾ ಸರ್? ಕಾರ್ಗೆ ಅಂತ ಬಂದ್ರೆ ಕಂಪ್ಲೀಟ್ ಅಪಾಲ್ಸ್ಟ್ರಿ ಮಾಡ್ತೀವಿ ಸರ್. ಬರೀ ಸೀಟ್ ಕವರ್ಸ್ ಮಾತ್ರ ಮಾಡಲ್ಲ. ಡೋರ್ ಟ್ರಿಮ್ಸ್ ಅಂತೀವಿ. ಡೋರ್ ಪ್ಯಾಡ್ ಬೇಕಾದ್ರೆ ಡೋರ್ ಪ್ಯಾಡ್ ಮಾಡ್ಕೊಡ್ತೀವಿ, ಸ್ಟೇರಿಂಗ್ ಬೇಕಾದ್ರೆ ಸ್ಟೇರಿಂಗ್ ಮಾಡ್ಕೊಡ್ತೀವಿ, ರೂಫಿಂಗ್ ಬೇಕಾದ್ರೆ ರೂಫಿಂಗ್ ಮಾಡ್ಕೊಡ್ತೀವಿ. ಸೊ ಅದಕ್ಕೆ ಆಗುವಂತದ್ದು ಏನೇನಿದೆ ಲೆದರ್ ಅಲ್ಲಿ ಅದೆಲ್ಲ ನಾವು ಪಾಸಿಬಿಲಿಟೀಸ್ ನೋಡ್ಕೊಂಡು ಮಾಡ್ಕೊಡ್ತೀವಿ ಸರ್. ವಿತೌಟ್ ಎನಿ ಡ್ಯಾಮೇಜಸ್. ಯಾವುದೇ ತರ OEM ಗೂ ಡ್ಯಾಮೇಜ್ ಆಗದಿರೋ ರೀತಿಯಲ್ಲಿ ಮಾಡ್ಕೊಡ್ತೀವಿ ಸರ್. ನೀವು ನೋಡ್ತೀವಿ. ಜೊತೆಗೆ ಇವಾಗಷ್ಟೇ ಒಂದು ಹೊಸ ಗಾಡಿ ಕೂಡ ಬಂದಿತ್ತು ಶೋರೂಮ್ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದೆ ಫಿಟ್ಮೆಂಟ್ಗೆ. ಸೊ ಈ ಥರ ಎಲ್ಲ ನಿಮಗೆ ಗೊತ್ತಿರೋಂಗೆ ಅವ್ರು ಹೇಳ್ದಂಗೆ OEM ಫಿಟ್ಮೆಂಟ್ ಇರೋದ್ರಿಂದ ಲೈಕ್ ಪ್ಯೂರ್ ಪ್ರೊಫೆಷ್ನಲ್ ಕ್ವಾಲಿಟಿಯಲ್ಲಿ ನಿಮಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಡ್ತಾರೆ. ಆ್ಯಂಡ್ ಇವಾಗ ಆಪ್ಷನ್ಸ್ ಅಷ್ಟೇ, ಒಬ್ಬೊಬ್ರು ಫೋಟೋ ಎಲ್ಲ ತೋರಿಸ್ತಾರೆ, ನಂಗೆ ಇದೇ ಥರ ಬೇಕು ಅದೇ ಥರ ಬೇಕು, ಆ ಥರನೂ ಮಾಡ್ಕೊಡ್ತೀವಿ. ಅದನ್ನೇ ಕಸ್ಟಮೈಸ್ಡ್ ಅಂದರೆ ಅದೇ ಸರ್ ನಮ್ಮಲ್ಲಿ ಮಾಡೋವಂಥದ್ದು ಎಲ್ಲ ಅಗೇನೆಸ್ಟ್ ಆರ್ಡರ್ ಇರುತ್ತೆ. ಯಾವುದು ರೆಡಿಲಿ ಅವೈಲಬಿಲಿಟಿ ಇರಲ್ಲ ನಮ್ಮಲ್ಲಿ. ಸೊ ನೀವು ಅವತ್ತು ಲಾಸ್ಟ್ ಟೈಮ್ ಬಂದು ನಮ್ಗೆ ಏನು ಆರ್ಡರ್ ಕೊಟ್ಟಿದ್ರಿ ಅದೇ ತರ ನಾವು ರೆಡಿ ಮಾಡ್ಕೊಂಡು ಅದನ್ನ ಇವತ್ತು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಎಲ್ಲಾ ಕಸ್ಟಮರ್ಗೂ ಸೇಮ್ ಪ್ರೋಸೆಸ್ ಇರುತ್ತೆ ಸರ್. ಮೊದಲಿಗೆ ಬರಬೇಕು, ಮೆಟೀರಿಯಲ್ ನ ಡಿಸೈನ್ ನ ಸೆಲೆಕ್ಟ್ ಮಾಡಬೇಕು, ಅವ್ರ ಆರ್ಡರ್ ಕೊಟ್ಟ ಮೇಲೆ ನಾವು ವರ್ಕ್ ನ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಫಸ್ಟ್ ಬೇಸಿಕಲಿ ಸ್ಟಿಚಿಂಗ್ ಅಲ್ಲೂ ಆಪ್ಷನ್ ಕೊಡ್ತೀರಲ್ವಾ ನೀವು? ಹೌದು ಸರ್. ಸ್ಟಿಚಿಂಗ್ ಅಲ್ಲಿ ಇವಾಗ ನೀವು ಇಲ್ಲಿ ರೆಡಿಯಾಗಿ ನೀವು ನೋಡ್ತಿರ್ಬೋದು. ಇದೆಲ್ಲ ರೆಡಿಯಾಗಿರುವಂಥದ್ದು ಒಂದು ಸೀಟ್ಸ್ ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೆ. ಸೊ ಇದೆಲ್ಲ ನೀವೇ ಸ್ವಲ್ಪ ತೋರಿಸಿ ಯಾವ ಥರ. ಖಂಡಿತ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಆರ್ಟಿಫಿಷಿಯಲ್ ಲೆದರು ಇದೆ, ಜೆನ್ಯೂನ್ ಲೆದರು ಇದೆ ಸರ್. ನಾವು ಕಸ್ಟಮರ್ ಚಾಯ್ಸ್ ಮೇಲೆ ಬಿಡ್ತೀವಿ. ಇದರಲ್ಲಿ ಕಾಂಬಿನೇಷನ್ ಬೇಕಂದ್ರೆ ಕಲರ್ ಕಾಂಬಿನೇಷನ್ ಅಂತೀವಿ ಸರ್. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಕಲರ್ ಇದೆ. ನಿಮಗೆ ಡ್ಯುಯಲ್ ಟೋನ್, ಕಸ್ಟಮರ್ಗೆ ಡ್ಯುಯಲ್ ಟೋನ್ ಬೇಕು ಅಂದ್ರೂ ಮಾಡ್ಕೊಡ್ತೀವಿ. ಇಲ್ಲ ಸಿಂಗಲ್ ಟೋನ್ ಅಲ್ಲಿ ನನ್ಗೆ ಏನಾದ್ರು ಆಪ್ಷನ್ಸ್ ತೋರಿಸಿ ಅಂದ್ರೆ ಅದಕ್ಕೆ ಇಲ್ಲಿ ಇಟ್ಟಿರ್ತೀವಿ. ಇದೆಲ್ಲ ಬಂದ್ಬಿಟ್ಟು ಡಿಸೈನ್ಸ್. ನಿಮ್ಗೆ ಇದನ್ನ ಒಂದು 4 ಕ್ವಿಲ್ಟಿಂಗ್ ಡಿಸೈನ್ ಕೊಟ್ಟಿದ್ದೀವಿ. ಅದನ್ನ ಬಂದ್ಬಿಟ್ಟು ಆಲ್ಫಾ ರೋಮಿಯೋ ಸ್ಟಿಚಸ್ ಅಂತೀವಿ. ಅಲ್ಲಿ ಹಾರಿಜಾಂಟಲ್ ಸ್ಟಿಚಸ್ ಏನಿದೆ
ಅದೆಲ್ಲ ನಿಮಗೆ ಕಂಫರ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ನಿಮಗೆ ಲುಕ್ ಚೆನ್ನಾಗಿರುತ್ತೆ. ಒಂದು ಸ್ಪೋರ್ಟಿ ಲುಕ್ ಬೇಕು ಅಂದಾಗ ನೀವು ಈ ಥರ ಎಲ್ಲ ನಿಮ್ಮ ಕಾರ್ಗೆ ಆಪ್ಟ್ ಮಾಡ್ಕೋಬಹುದು. ಜೆನ್ಯೂನ್ ಲೆದರ್ ಯಾವುದು ಸರ್? ಜೆನ್ಯೂನ್ ಲೆದರ್, ಇದು ಜೆನ್ಯೂನ್ ಲೆದರ್ ಸರ್. ಸೊ ನಿಮಗೆ ಟಚ್ ಅಂಡ್ ಫೀಲ್ ಎಲ್ಲ ನಿಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಇದು ಆರ್ಟಿಫಿಷಿಯಲ್ ಲೆದರ್ ಕಂಪ್ಲೀಟ್ ಸಿಂಥೆಟಿಕ್ ಇರುತ್ತೆ. ಜೆನ್ಯೂನ್ ಲೆದರ್ ಎಲ್ಲ ನ್ಯಾಚುರಲ್ ಸ್ಕಿನ್ ಇರುತ್ತೆ ಸರ್. ಟಚ್ ಫೀಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಿಮಗೆ ಬ್ರೀತಬಿಲಿಟಿ, ಕಂಫರ್ಟ್ ಎಲ್ಲ ತುಂಬಾನೇ ಜಾಸ್ತಿ ಇರುತ್ತೆ ಸರ್ ಜೆನ್ಯೂನ್ ಲೆದರ್ ಅಲ್ಲಿ. ಜೆನ್ಯೂನ್ ಲೆದರ್ ಹಾಕ್ಸ್ಕೊಳ್ಳೋಕ್ಕೂ ಆರ್ಟಿಫಿಷಿಯಲ್ ಏನು ಡಿಫ್ರೆನ್ಸ್ ಬರುತ್ತೆ ಮೇಜರ್ಲಿ? ಸರ್ ಮೇಜರ್ಲಿ ಏನಂದ್ರೆ ನೀವು ಪ್ರೈಸಿಂಗ್ ಹೋಗ್ತೀನಿ ಅಂದ್ರೆ 1:3 ಆಗುತ್ತೆ ಸರ್. ಆರ್ಟಿಫಿಷಿಯಲ್ ಲೆದರಲ್ಲಿ ಒಂದು 10,000 ರೂಪಾಯಿ ಆಗುತ್ತೆ ಅಂದ್ರೆ ಜೆನ್ಯೂನ್ ಲೆದರಲ್ಲಿ ಒಂದು 30-35,000 ರೂಪಾಯಿ ಆಗುತ್ತೆ ಪ್ರೈಸಿಂಗ್ ಬಂದ್ರೆ. ಬಟ್ ಕಂಫರ್ಟ್, ಬ್ರೀತಬಿಲಿಟಿ ಎಲ್ಲ ಬಂದ್ಬಿಟ್ಟು ಜೆನ್ಯೂನ್ ಲೆದರಲ್ಲಿ ಜಾಸ್ತಿ ಇರುತ್ತೆ. ಆರ್ಟಿಫಿಷಿಯಲ್ ಲೆದರಲ್ಲ 100% ವಾಟರ್ ಪ್ರೂಫ್ ಇರುತ್ತೆ. ನಿಮಗೆ ಬ್ರೀತಬಿಲಿಟಿ ಅನ್ನೋದು ಇರಲ್ಲ. ಇವಾಗ ವಾರಂಟಿ ಅಂತ ಬಂದ್ರೆ ನೀವು ಹೇಳಿದ್ರೆ 5 years ವಾರಂಟಿ ಬರುತ್ತೆ ನಮ್ಮ ಪ್ರಾಡಕ್ಟ್ಸ್ಗೆ ಅಂತ. ಆ ವಾರಂಟಿ ಜೆನ್ಯೂನ್ ಲೆದರ್ಗೆ ಮಾತ್ರನಾ ಇಲ್ಲ ಆರ್ಟಿಫಿಷಿಯಲ್ ಲೆದರ್? ಆರ್ಟಿಫಿಷಿಯಲ್ ಲೆದರ್ಗೂ ಕೊಡ್ತೀವಿ ಸರ್. ಜೆನ್ಯೂನ್ ಲೆದರ್ಗೆ ಅಂತಾನೆ ಇಲ್ಲ, ಆರ್ಟಿಫಿಷಿಯಲ್ ನಮ್ದಲ್ಲಿ ಏನಂದ್ರೆ ಎನಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ಗೆ 5 years ವ್ಯಾರಂಟಿ ಕೊಡ್ತೀವಿ ಸರ್, ಇರೆಸ್ಪೆಕ್ಟಿವ್ ಆಫ್ ಮೆಟೀರಿಯಲ್. ಫಿಸಿಕಲ್ ಡ್ಯಾಮೇಜಸ್ಗೆ ಇರಲ್ಲ ಸರ್. ಸರ್ ಇವಾಗ ನಮ್ಮ ಕಾರ್ ಯಾವ ತರ ನೀವು ಪ್ಲಾನ್ ಮಾಡಿರೋದು ಇವಾಗ? ಸರ್ ನಿಮ್ಮ ಕಾರ್ ಬಂದ್ಬಿಟ್ಟು ನೀವು ಅವತ್ತು ಸೆಲೆಕ್ಟ್ ಮಾಡಿರೋ ಮೆಟೀರಿಯಲ್ ಬಂದ್ಬಿಟ್ಟು ಎಲೈಟ್ ಅಂತೀವಿ ಸರ್. ಅದು ನಾಪಾ ಟೆಕ್ಸ್ಚರ್ ಬರುತ್ತೆ ಆರ್ಟಿಫಿಷಿಯಲ್ ಲೆದರಲ್ಲಿ. ಸೊ ಅದ್ರಲ್ಲಿ ನೀವು ಬ್ಲಾಕ್ ವಿತ್ ರೆಡ್ ಸ್ಟಿಚಿಂಗ್ ನೀವು ಚೂಸ್ ಮಾಡಿದೀರಾ. ಸೊ ಅದೇ ತರದಲ್ಲಿ ನಾವು ಸ್ಟಿಚ್ ರೆಡಿ ಮಾಡ್ಕೊಂಡಿದೀವಿ. ಈಗ ನೀವು ಬಂದಿದ ತಕ್ಷಣ ನಾವು ಕಂಪ್ಲೀಟ್ ಆಗಿ ಸೀಟ್ಸ್ ಎಲ್ಲ ರಿಮೂವ್ ಮಾಡಿದ್ವಿ. ರಿಮೂವ್ ಮಾಡಿ ಇದನ್ನ ಕಂಪ್ಲೀಟ್ ನೇಕೆಡ್ ಮಾಡಿದೀವಿ. ಹೌದು, ಮೇಲ್ಗಡೆ ಸೀಟ್ ಕವರ್ ಮಾತ್ರ ಬಿಚ್ಕೊಂಡು ತಗೊಂಡು. ಹೌದು, ಫ್ಯಾಬ್ರಿಕ್ ಅಲ್ಲಿ ನಾವೇನಿಗೆ ಫ್ಯಾಬ್ರಿಕ್ ಬಿಚ್ತೀವಿ ಅಂದ್ರೆ ಅದ್ರಲ್ಲಿ ನಿಮಗೆ ಮ್ಯಾಟ್ಸು ಮತ್ತೆ ಬೀಡಿಂಗ್ಸು, ಲಾಕ್ಸ್ ಎಲ್ಲ ಬರುತ್ತೆ. ಸೊ ನಾವೇನ್ ರೆಡಿ ಮಾಡ್ಕೊಂಡಿರ್ತೀವಿ ಸೀಟ್ ಕವರ್ಗೆ ಅದನ್ನ ಅಟ್ಯಾಚ್ ಮಾಡ್ತೀವಿ. ಒರಿಜಿನಲ್ ಅಟ್ಯಾಚ್ ಮಾಡಿದಾಗ ನಿಮ್ಗೆ ಪ್ರಾಪರ್ ಫಿಟ್ಮೆಂಟ್ ಬರುತ್ತೆ. ಅವಾಗಲೇ ನಿಮ್ಗೆ ಕಂಫರ್ಟ್ ಎನ್ಹಾನ್ಸ್ ಆಗೋದು. ಸೊ ಇವಾಗ ನಿಮ್ಗೆ ಅದಕ್ಕೆ ಫ್ಯಾಕ್ಟ್ರಿಗೆ ತಗೊಂಡು ಹೋಗಿದೆ ಫ್ಯಾಬ್ರಿಕ್ನೆಲ್ಲಾನು. ಅದೆಲ್ಲ ಅಟ್ಯಾಚ್ ಮಾಡ್ಕೊಂಡು ತಗೊಂಡ್ಬಂದ್ಮೇಲೆ ಕಂಪ್ಲೀಟ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ನಿಮ್ಮ ಸೀಟ್ಸ್ಗೆ. ಸರ್ ಇವಾಗ ಒಂದೊಂದು ಕಾರ್ಗಳಿಗೆ ಏರ್ ಬ್ಯಾಗ್ಸ್ ಎಲ್ಲ ಇರುತ್ತೆ. ನನ್ನ ಕಾರ್ಗೆ ಬೇಸಿಕಲಿ ಏರ್ ಬ್ಯಾಗ್ ಇಲ್ಲ. ಸೊ ಏರ್ ಬ್ಯಾಗ್ ಇರುವಂತ ಕಾರ್ಗೆಲ್ಲ ಯಾವ ತರ ಇದು ಮಾಡ್ತೀರಾ? ಖಂಡಿತ ಸರ್. ಸರ್ ಇವಾಗ ನಮ್ಮಲ್ಲಿ ಏರ್ ಬ್ಯಾಗ್ ಕಂಪ್ಯಾಟಬಲ್ ಸೀಟ್ ಕವರ್ಸ್ ಮಾಡ್ಕೊಡ್ತೀವಿ. ಅದನ್ನ ಸ್ಲಿಪ್ ಆನ್ ಕವರ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ OEM ಫಿಟ್ಮೆಂಟೇ ಮಾಡಬೇಕು. ಆಸ್ ಪರ್ ದ ಕಂಪನಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾವು ಸೀಟ್ ಕವರ್ಸ್ ಮಾಡಿರ್ತೀವಿ. ಅದಕ್ಕೆ ಯೂಸ್ ಮಾಡೋ ಥ್ರೆಡ್ ಇಂದ ಹಿಡಿದು ಏನ್ ಥಿಕ್ನೆಸ್ ಅಲ್ಲಿ ಸ್ಟಿಚಸ್ ಮಾಡಬೇಕು ಅವೆಲ್ಲ ನಾವು ಪ್ರೊಫೆಷನಲ್ ಇರೋದ್ರಿಂದ ಅದೆಲ್ಲ ನಾವು ಮಾನಿಟರ್ ಮಾಡಿ ಅದೇ ತರ ಆ ಗೇಜ್ ಅಲ್ಲೇ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಇವಾಗ ಒಂದು ಗಾಡಿ ಮಾಡ್ತಾ ಇದೀವಿ, ತೋರಿಸ್ತೀನಿ ಬನ್ನಿ ಸರ್ ಅದ್ರದ್ದು ಪ್ರೋಸೆಸ್ ಹೇಗಿರುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ಕಿಯಾ ಸೋನೆಟ್ದು ಸೀಟ್ಸ್ ಸರ್ ಇದು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಏರ್ ಬ್ಯಾಗ್ ಟ್ಯಾಗ್ ಇರುತ್ತೆ. ಏರ್ ಬ್ಯಾಗ್ ಅನ್ನೋದು ಇದ್ರ ಒಳಗೆ ಬರುತ್ತೆ ಸರ್. ಸೊ ಇಲ್ಲಿ ಟೇರ್ ಆಗೋದು, ಡಿಪ್ಲಾಯ್ ಆಗೋದು ಯಾವ ತರ ಅಂದ್ರೆ ಈ ಸ್ಟಿಚಸ್ ಏನಿದೆ ಈ ಸೆಂಟ್ರಲ್ ಇದೆರಡು ಅಟ್ಯಾಚ್ ಆಗಿರುತ್ತಲ್ಲ, ಈ ಸ್ಟಿಚಸ್ ನ ಓಪನ್ ಆಗ್ಬಿಟ್ಟು ಡಿಪ್ಲಾಯ್ ಆಗುತ್ತೆ ಸರ್ ಏರ್ ಬ್ಯಾಗ್ಸ್. ಸೊ ಕೋ ಡ್ರೈವರ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಬರುತ್ತೆ, ಡ್ರೈವರ್ ಸೈಡ್ ಅಲ್ಲಿ ರೈಟ್ ಸೈಡ್ ಬರುತ್ತೆ ಸರ್. ಸೊ ಇದು 6 ಏರ್ ಬ್ಯಾಗ್ಸ್ ಅಲ್ಲಿ ಇಲ್ಲಿ 2 ಏರ್ ಬ್ಯಾಗ್ ಇರುತ್ತೆ. ಡ್ಯಾಶ್ ಬೋರ್ಡ್ ಬಿಟ್ಟು ಇಲ್ಲಿ 2 ಏರ್ ಬ್ಯಾಗ್ ಇರುತ್ತೆ. ಸೊ ಇಲ್ಲಿ ಯಾವ ತರ ನಾವು ಸ್ಟಿಚಿಂಗ್ ಮಾಡಿದ್ದಾರೆ, ಸೊ ಇದೇ ತರ ಸ್ಟಿಚಸ್ ಇದೇ ಥ್ರೆಡ್ ನ ನಾವು ಯೂಸ್ ಮಾಡುವಂತದ್ದು. ಸೊ ಆಮೇಲೆ ಅದು ಸ್ಪೀಡ್, ಇದು ಡಿಪ್ಲಾಯ್ ಆಗೋ ಸ್ಪೀಡ್ ಬಂದ್ಬಿಟ್ಟು ಡಿಪೆಂಡ್ಸ್ ಆನ್ ದ ಕಾರ್ ಸೆಗ್ಮೆಂಟ್ ಬರುತ್ತೆ. ಆಲ್ಮೋಸ್ಟ್ 300 to 400 km/h ಅಲ್ಲಿ ಡಿಪ್ಲಾಯ್ ಆಗುತ್ತೆ ಸರ್. ಸೊ ಅದು ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗೋದ್ರಿಂದ ಕಸ್ಟಮರ್ಸ್ಗೂ ಅಷ್ಟು ಚೇಂಜಸ್ ಏನು ಗೊತ್ತಾಗಲ್ಲ. ಸೊ ಆ ಸ್ಪೀಡ್ ಅಲ್ಲಿ ಓಪನ್ ಆಗುವಂತದ್ದು ಇರೆಸ್ಪೆಕ್ಟಿವ್ ಆಫ್ ಮೆಟೀರಿಯಲ್. ನೀವು ಜೆನ್ಯೂನ್ ಲೆದರ್ ಅಲ್ಲಿ ಬೇಕಾದ್ರೂ ಮಾಡಿಸಬಹುದು, ಆರ್ಟಿಫಿಷಿಯಲ್ ಲೆದರ್ ಅಲ್ಲಿ ಸಹ ಮಾಡಿಸಬಹುದು. ಸರ್ ಇವಾಗ ಬೇಸಿಕಲಿ ಎಷ್ಟು ಟೈಮ್ ತಗೊಳುತ್ತೆ ಒಂದು ಕಾರ್ಗೆ ಸೀಟ್ ಕವರ್ ಇದು ಮಾಡೋಕ್ಕೆ? ಸೊ ಇದೆಲ್ಲ ಅಗೇನ್ಸ್ಟ್ ಆರ್ಡರ್ ಇರೋದ್ರಿಂದ ನಾವು 3 to 4 ವರ್ಕಿಂಗ್ ಡೇಸ್ ಅಂತ ನಾವು ಕಸ್ಟಮರ್ಸ್ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಸರ್. ಸೊ ಇನಿಷಿಯಲಿ 4 days ಮುಂಚೆನೇ ಅವ್ರು ಬಂದ್ಬಿಟ್ಟು ನಿಮ್ಗೆ ಆರ್ಡರ್ ಪ್ಲೇಸ್ ಮಾಡಿ ಎಲ್ಲ ಸೆಲೆಕ್ಟ್ ಬೇಕೆಲ್ಲ ಸೆಲೆಕ್ಟ್ ಮಾಡಿ. ಖಂಡಿತ. ಸೊ ಯಾವುದೇ ಕಸ್ಟಮರ್ಸ್ ಬಂದ್ರು 2 ಸಲ ಬರ್ಬೇಕಾಗತ್ತೆ ನಮ್ಮ ಬಳಿ. ಫಸ್ಟ್ ಬಂದ್ಬಿಟ್ಟು ಆರ್ಡರ್ ಕೊಡ್ಲಿಕ್ಕೆ, ಅದಾದ್ಮೇಲೆ ಫಿಟ್ಮೆಂಟ್ಗೆ ಅಂತಾನೆ ಶೆಡ್ಯೂಲ್ ಮಾಡ್ಕೊಂಡು ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಫಿಟ್ಮೆಂಟ್ಗೆ ಒಂದು 5 to 6 hours ಡಿಪೆಂಡ್ಸ್ ಆನ್ ದ ಕಾರ್ ಆಗುತ್ತೆ. ಸೊ ಆರ್ಡರ್ ಕೊಟ್ಮೇಲೆ 3 to 4 days ಟೈಮ್ ತಗೋತೀವಿ ಸರ್. ಯಾವುದೇ ತರ ಮೆಟೀರಿಯಲ್ ಆದ್ರೂ ಅಷ್ಟೇನೆ. ಸೊ 3 to 4 days ಅಲ್ಲಿ ಪ್ರೊಕ್ಯೂರ್ ಮಾಡ್ಕೊಂಡು ಸ್ಟಿಚಸ್ ಮಾಡಿ ರೆಡಿ ಮಾಡಿ ಇಟ್ಕೊಂತೀವಿ. ಸರ್ ಇವಾಗ ಒಂದೊಂದು ಕಾರ್ಗೆ ಲೈಕ್ ಏನಂದ್ರೆ ಫೋಮ್ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ, ಏನೋ ಕುಷನಿಂಗ್ ಏನಿದೆ ಅದೆಲ್ಲ ಹಾಳಾಗಿರುತ್ತೆ. ಆ ತರ ಇದ್ದಾಗ ನೀವು ಕುಷನ್ ಎಲ್ಲ ಚೇಂಜ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಡ್ತೀರಾ? ಖಂಡಿತ ಸರ್. ಇವಾಗ ಇದು ಬಂದ್ಬಿಟ್ಟು ನಿಮ್ಗೆ ಮೋಲ್ಡ್ ಎಲ್ಲ ಡ್ಯಾಮೇಜ್ ಆಗಿದೆ, ಇದನ್ನ ನೋಡ್ಬೋದು ತಾವು. ಸೊ ಇದನ್ನ ಫಿಟ್ಮೆಂಟ್ಗೆ ಅಂತ ನಾವು ತಗೊಂಡಾಗ ಕಂಪ್ಲೀಟ್ ಆಗಿ ಆರ್ಡರ್ ಮಾಡಿ ಒರಿಜಿನಲ್, ಇವಾಗ OEM ಒರಿಜಿನಲ್ ಏನ್ ಬಂದಿತ್ತು ಅದೇ ಶೇಪ್ಗೆ ನಾವು ರಿಟರ್ನ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಇರೋ ಎಕ್ಸಿಸ್ಟಿಂಗ್ ಹಾಳಾಗಿದ್ರೆ ಅದ್ರ ಮೇಲೆ ಮಾಡಲ್ಲ. ಸೊ ಏನಕ್ಕೆ ಅಂದ್ರೆ ನಾವು ತಿರ್ಗಾ ವ್ಯಾರಂಟಿ ಕೊಡೋದ್ರಿಂದ ಆ ಕಂಫರ್ಟ್ ಆ ಕಸ್ಟಮರ್ಸ್ಗೆ ಲಾಂಗ್ ಟೈಮ್ಗೆ ಬರಬೇಕು ಸರ್. A few minutes later. ಇವಾಗ ಫ್ಯಾಕ್ಟ್ರಿಗೆ ಹೋಗಿದಂತ ಸೀಟ್ ಕವರ್ಸ್ ಎಲ್ಲ ಬಂದಿದೆ. ಇವಾಗ ಫಿಟ್ಮೆಂಟ್ ನಡೀತಾ ಇದೆ, ತೋರಿಸ್ತೀನಿ ಬನ್ನಿ. ಇದು ರೇರ್ ಸೀಟ್ ಕವರು ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಫ್ರಂಟ್ ಸೀಟ್ ಕವರು,
ಇದರಲ್ಲೂ ಸ್ವಲ್ಪ ಕುಶ್ನಿಂಗ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ಲ. ಲ್ಯಾಮಿನೇಟೆಡ್ ಫಾರ್ಮ್ ಕೊಡ್ತೀವಿ ಅಂತ. ಸೊ ಅವ್ರಾಗಲೇ ಇದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದು ಲ್ಯಾಮಿನೇಟೆಡ್ ಫಾರ್ಮ್ ಅಂತ. ಸೊ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಪ್ರೆಸ್ ಮಾಡಿದಾಗ ಒಳಗೋಗುತ್ತೆ. ಸೊ ಇಲ್ಲೇ ಒಂದು ಎಕ್ಸ್ಟ್ರಾ ಕುಷನ್ ಥರ ಇದೆ ಇದು. ಸೊ ಇದನ್ನ ಸಾಫ್ಟ್ ಫೀಲ್ ಕೊಡುತ್ತೆ ನಮಗೆ. ಓವರಾಲ್ ಔಟ್ಪುಟ್ ಸಕ್ಕತ್ತಾಗಿ ಬಂದಿದೆ, ನಮಗಂತೂ ಹೆವಿ ಇಷ್ಟ ಆಗ್ಬಿಟ್ಟಿದೆ. ಸೊ ಇವಾಗ ಟಾಪ್ ಸೈಡ್ ಫಿಟ್ಟಿಂಗ್ ನಡೀತಾ ಇದೆ. ರೇರ್ ಸೀಟ್ ಆಯ್ತಾ ಪೂರ್ತಿ. ಸೊ ರೇರ್ ಸೀಟ್ ಕಂಪ್ಲೀಟಾಗಿ ಫಿನಿಶ್ ಆಗಿದೆ, ನೋಡ್ಬೋದು ನೀವು. ಜಸ್ಟ್ ಗಾಡಿಗೆ ಫಿಟ್ಟಿಂಗ್ ಮಾಡೋದೊಂದು ಬಾಕಿ ಇದೆ. ಸರದಾಗಿದೆ, ಫುಲ್ ಒಂಥರ ಮ್ಯಾಟ್ ಫಿನಿಶ್ ಇದು. ಸೊ ರೇರ್ ಸೀಟ್ ಈ ಥರ ಇದೆ. ಫ್ರಂಟ್ದು ಇಲ್ಲಿ ಕೆಳಗಡೆ ಪಾರ್ಟ್ ಆಗಿದೆ, ಮೇಲೆ ಅಪ್ಪರ್ ಪಾರ್ಟು ಬ್ಯಾಕ್ ರೆಸ್ಟ್ ಇದೆಯಲ್ಲ ಅದರದ್ದು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕಾಯ್ದಿದ್ದೇನೆ ಮೇನ್ ಪ್ರೈಸಿಂಗ್ಗೋಸ್ಕರ. ಪ್ರೈಸಿಂಗ್ ಎಲ್ಲ ಯಾವ ಥರ ನಿಮ್ಮದು ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಾವು 2 ಥರ ಡಿಫ್ರೆನ್ಶಿಯೇಟ್ ಮಾಡಿದ್ದೀವಿ ಸರ್. ಒಂದು ಜೆನ್ಯೂನ್ ಲೆದರ್ ಪ್ರೈಸಿಂಗ್ ಬೇರೆ ಬರುತ್ತೆ, ಇನ್ನೊಂದು ಆರ್ಟಿಫಿಷಿಯಲ್ ಲೆದರಲ್ಲಿ ಪ್ರೈಸಿಂಗ್ ಬೇರೆ ಬರುತ್ತೆ. ಆರ್ಟಿಫಿಷಿಯಲ್ ಲೆದರ್ ನಾನು ಅವಲ್ಲೇ ಹೇಳ್ದಂಗೆ 2 ಡಿಫ್ರೆಂಟ್ ಫಿಟ್ಮೆಂಟ್ ಆಪ್ಷನ್ ಇದೆ. ಒಂದು ಸ್ಲಿಪ್ ಆನ್ ಕವರ್ಸ್. ಸ್ಲಿಪ್ ಆನ್ ಕವರ್ಸ್ ಎಲ್ಲ ಚಿಕ್ಕ ಗಾಡಿ ಹ್ಯಾಚ್ ಪ್ಯಾಕ್ ಸೆಗ್ಮೆಂಟ್ಗೆ ಬಂದ್ರೆ ಒಂದು 8,000 to 10,000 rupees ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಹೌದು. ಅದೇ OEM ಫಿಟ್ಮೆಂಟ್ಗೆ ಹೋಗ್ತೀನಿ ಅಂದ್ರೆ 15,000 to 17,000 ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಆರ್ಟಿಫಿಷಿಯಲ್ ಲೆದರ್ ಅಲ್ಲಿ. ಜೆನ್ಯೂನ್ ಲೆದರ್ ಕಂಪ್ಲೀಟ್ಲಿ OEM ಫಿಟ್ಮೆಂಟ್ ಬರುತ್ತೆ. ಸೊ ಅದು ನಿಮಗೆ 35,000 ಇಂದ 38,000 rupees ಹ್ಯಾಚ್ ಪ್ಯಾಕ್ ಹೋಗುತ್ತೆ. ಸೊ ಇದರಲ್ಲೇ ಬೇರೆ ಬೇರೆ ಸೆಗ್ಮೆಂಟ್ ಬರುತ್ತೆ ಕಾರ್ಗಳು. ಹ್ಯಾಚ್ ಪ್ಯಾಕ್ ಬರುತ್ತೆ, ಸೆಡನ್ ಬರುತ್ತೆ, ಸ್ಮಾಲ್ SUV ಬರುತ್ತೆ, SUVs ಬರುತ್ತೆ, MUVs ಬರುತ್ತೆ. ಸೊ ಪ್ರೈಸಸ್ ಅದ್ರ ಗಾಡಿ ತಕ್ಕನಂಗೆ ಪ್ರೈಸ್ ವೇರಿ ಆಗ್ತಾ ಇರುತ್ತೆ ಸರ್. ನೀವು ಸ್ಲಿಪ್ ಆನ್ಗೂ OEMಗೂ ಪ್ರೈಸ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀವಿ. ಆ ಪ್ರೈಸ್ ಡಿಫ್ರೆನ್ಸ್ ಏನಕ್ಕೆ ಸರ್? ಅದನ್ನೇ ಆಬ್ವಿಯಸ್ಲಿ ನಿಮ್ಗೊಂದು 5,000 to 6,000 rupeesಗೆ ಡಿಫ್ರೆನ್ಸ್ ಬಂದೇ ಬರುತ್ತೆ. ಏನಕ್ಕೆ ಅಂದ್ರೆ ನಾವು ಯೂಸ್ ಮಾಡೋ ರಾ ಮೆಟೀರಿಯಲ್ಸು ಅದೇ ತರ ತಕ್ಕನಂಗೆ ಇರುತ್ತೆ. ಸೊ ವೈಲ್ ಕಮಿಂಗ್ ಟು ಫೋಮ್, ನಾನು ತೋರಿಸ್ತೀನಿ ನಿಮಗೆ ಡಿಫ್ರೆನ್ಸ್ ಏನಿದೆ ಅಂತ. ಈಗ ನಾರ್ಮಲ್ ಸ್ಲಿಪ್ ಆನ್ ಕವರ್ಸ್ಗೆ ಹೋಗ್ತೀನಿ ಅಂದ್ರೆ ಇದೆಲ್ಲ ಅನ್ಲ್ಯಾಮಿನೇಟೆಡ್ ಫೋಮ್ಸ್ ನ ಯೂಸ್ ಮಾಡ್ತೀವಿ ಸರ್. ಸೊ ಇದೆಲ್ಲ ನಿಮಗೆ ಅಷ್ಟು ಡೆನ್ಸಿಟಿ ಇರಲ್ಲ. ಸೊ ನಾವು ಅಡಿಷನಲಿ ಎಕ್ಸ್ಟ್ರಾ ಲೇಯರ್ ಆಫ್ ಲ್ಯಾಮಿನೇಷನ್ ಮಾಡಿ ಒಂದು ಕಂಫರ್ಟ್ ಕೊಡ್ಲಿಕ್ಕೆ ಇದನ್ನ ಮಾಡಿರೋದು ಸ್ಲಿಪ್ ಆನ್ ಕವರ್ ಅಲ್ಲಿ. ಹೌದು, ಇದರಲ್ಲಿ ನಿಮ್ಗೆ ಯಾವುದೇ ತರ ರೈಟ್ ರೌಂಡ್ ನಿಮ್ಗೆ ಎಲ್ಲೂ ಫೋಮಿಂಗ್ ಅನ್ನೋದು ಆಗಿರಲ್ಲ. ಅದೇ ನೀವು OEM ಫಿಟ್ಮೆಂಟ್ ಸೀಟ್ ಕವರ್ಸ್ ತಗೋತೀನಿ ಅಂದ್ರೆ ಕಂಪ್ಲೀಟ್ ಆಗಿ ಲ್ಯಾಮಿನೇಟೆಡ್ ಫೋಮ್ಸ್ ನ ಯೂಸ್ ಮಾಡ್ತೀವಿ. ಸೊ ಯಾವುದೇ ಬೇರೆ ಪ್ರೀಮಿಯಂ ಬ್ರಾಂಡ್ಸ್ ಏನ್ ಯೂಸ್ ಮಾಡ್ತಾರೆ ಸೇಮ್ ಕ್ವಾಲಿಟಿ ಸೇಮ್ ಡೆನ್ಸಿಟಿ ಫೋಮ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಇದು ನಿಮ್ಗೆ ಕಂಫರ್ಟ್ ನ ಎನ್ಹಾನ್ಸ್ ಮಾಡುತ್ತೆ. ಆಮೇಲೆ ಇದು 28 ಡೆನ್ಸಿಟಿ ಬರುತ್ತೆ, 12 mm ಥಿಕ್ನೆಸ್ ಬರುತ್ತೆ ಸರ್. ಸೊ ವೆಲ್ ಕಮಿಂಗ್ ಟು ಸ್ಟಿಚಸ್ ಸರ್, ಥ್ರೆಡ್ ವರ್ಕ್ ಬಂದು ನೋಡ್ಬೋದು. ಇದೆಲ್ಲ 100% ಬಾಂಡೆಡ್ ಥ್ರೆಡ್ ನ ಯೂಸ್ ಮಾಡ್ತೀವಿ ಸರ್. ಇದೆಲ್ಲ ಕಂಪ್ಲೀಟ್ಲಿ ಬಾಂಡೆಡ್ ಥ್ರೆಡ್ ಯೂಸ್ ಇರುತ್ತೆ ಸರ್. ಅದೇ ನಾವು ಸ್ಲಿಪ್ ಆನ್ ಕವರ್ಗೆ ಹೋಗ್ತೀನಿ ಅಂದ್ರೆ ನಿಮಗೆ ಅನ್ಬಾಂಡೆಡ್ ಥ್ರೆಡ್ ನಾರ್ಮಲ್ ನೈಲಾನ್ ಥ್ರೆಡ್ ಯೂಸ್ ಮಾಡ್ತೀವಿ. ಸೊ ಸ್ಕಿನ್ ಬಂದ್ಬಿಟ್ಟು ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು. ಮತ್ತೆ ಇದರಲ್ಲಿ ನಿಮಗೆ ವರ್ಕ್ಮ್ಯಾನ್ಶಿಪ್ ಅನ್ನ ಚೇಂಜ್ ಆಗುತ್ತೆ ಸರ್. ಇದರಲ್ಲಿ ಫಿಟ್ ಅಂಡ್ ಫಿನಿಶ್ ಬೇರೆ ಇರುತ್ತೆ, ಅದರಲ್ಲಿ ಫಿಟ್ ಅಂಡ್ ಫಿನಿಶ್ ಬೇರೆ ತರ ಬರುತ್ತೆ ಸರ್. ಸೊ ನಮ್ಮ ಸಜೆಷನ್ ನೀವು ದಯವಿಟ್ಟು OEM ಫಿಟ್ಮೆಂಟ್ ನ ಮಾಡಿಸೋದು ಉತ್ತಮ ಸರ್. ಅದು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸೀಟ್ ಕವರ್ಸ್. ಮುಂಚೆ ಏನಿತ್ತು ಅದಕ್ಕಿಂತ ಇದು ಅಪ್ಗ್ರೇಡೆಡ್ ವರ್ಷನ್ ಅಷ್ಟೇ. A few moments later. ಫೈನಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಇವಾಗ ಗಾಡಿ ಒಳಗಡೆ ಇಂಟೀರಿಯರ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಹೇಗಿದೆ ಏನು ಅಂತ ಎಲ್ಲ ಔಟ್ಪುಟ್ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ನೋಡ್ತಿರ್ಬೋದು ನೀವು, ಕಂಪ್ಲೀಟ್ ಆಗಿ ಸೀಟ್ಸ್ ಎಲ್ಲಾನು ಇನ್ಸ್ಟಾಲ್ ಆಗಿದೆ. ಇವಾಗ ಅಷ್ಟೇ ಫಿಟ್ಮೆಂಟ್ ಎಲ್ಲ ಮುಗ್ದು ನೋಡ್ತಿದ್ದೀರಾ ಎಷ್ಟು ನೀಟಾಗಿ ಡೀಟೇಲ್ ಆಗಿ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂತಾನೆ. ಸೊ ಫಿನಿಶಿಂಗ್ ಆಗಿರ್ಬೋದು ಪ್ರತಿ ಒಂದು ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಇವ್ರ ಬ್ಯಾಡ್ಜಿಂಗ್ ಇನ್ನ ಎಕ್ಸಾಟಿಕ್ ಹಿಂಗೆ ಹೆಸರು ತಕ್ಕಂತೆ ಇದು ಎಕ್ಸಾಟಿಕ್ ಆಗಿ ಫುಲ್ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಯಾವುದೇ ಕಾರ್ ಆಗಿದ್ರು ಟಾಪ್ ನಾಚ್ ಅಲ್ಲಿ ಇವರು ರೆಡಿ ಮಾಡಿಕೊಡ್ತಾರೆ. ಪ್ರೀಮಿಯಂ ಸೀಟ್ ಕವರ್ಸ್ ಅಂತಾನೆ ಹೇಳ್ಬೋದು. ಸೊ ಸ್ಟಿಚಿಂಗ್ ಆಗಿರ್ಬೋದು ಪ್ರತಿ ಒಂದು ಡೀಟೇಲ್ ಏನೇನು ಕೊಟ್ಟಿದ್ದಾರೆ ಈ ಒಂದು ಸೀಟ್ ಕವರ್ಗೆ ನೀವೇ ನೋಡ್ತಿರ್ಬೋದು ಎಷ್ಟು ಡೀಟೇಲ್ಡ್ ಆಗಿ ಸಖತ್ತಾಗಿ ಮಾಡಿದ್ದಾರೆ ಅಂತಾನೆ. ರಿಯಲಿ ವೆರಿ ಹ್ಯಾಪಿ ವಿತ್ ದಿ ರಿಸಲ್ಟ್ಸ್ ಅಂತಾನೆ ಹೇಳ್ಬೋದು. ಎಷ್ಟು ಪ್ರೀಮಿಯಂ ಆಗಿ ಫಿನಿಶಿಂಗ್ ಅಂತೂ ಟಾಪ್ ನಾಚ್, ದೂಸರಾ ಮಾತೇ ಇಲ್ಲ ಅದಕ್ಕೆ. ರೇರಲ್ಲಿ ಕೂಡ ನೋಡ್ಬೋದು ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಟಿಂಗ್ಸ್ ಎಲ್ಲಾನು OEM ಫಿಟ್ಮೆಂಟ್ ಇದು. ಸೊ ಸಖತ್ತಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನೀವು. ಪ್ರತಿಯೊಂದು ಕಟ್ಟಿಂಗ್ ಆಗಿರ್ಬೋದು ಏನೇನಿದೆ ನೋಡಿ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಸ್ಟಿಚಿಂಗ್ ರೆಡ್ ಬ್ಲ್ಯಾಕ್ ಏನಿದೆ ನಮ್ಮ ಗಾಡಿ ಕಲರ್ ಕಾನ್ಸೆಪ್ಟ್ ಅದಕ್ಕೇನೆ. ಅಂಡ್ ಅದೇ ಥೀಮ್ಗೆ ಮ್ಯಾಚ್ ಮಾಡಿ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಹೆಂಗ್ ಕೇಳಿದೀವಿ ಹಂಗೆ ಓವರ್ ಆಲ್ ಎಕ್ಸ್ಟ್ರಾರ್ಡಿನರಿ ಅಂತಾನೆ ಹೇಳ್ಬೋದು. ಬಟ್ ಒಂದೇನಂದ್ರೆ ಇವಾಗ ಇನ್ನ ಪ್ರೀಮಿಯಂ ಲುಕ್ ಬರಬೇಕು ಅಂದ್ರೆ ಇಲ್ಲಿ ನಾವು ಯೂಸ್ ಮಾಡಿದಂತ ಪ್ಯಾನಲ್ಸ್ ಏನೇನಿದೆ ಇದೆಲ್ಲ ಬೇಜ್ ಇದೆಯಲ್ಲ ಇದು ಎಲ್ಲಾನು ಆದಷ್ಟು ಇವಾಗ ಬ್ಲ್ಯಾಕ್ ರೀಪ್ಲೇಸ್ ಆಗುತ್ತೆ. ಅವಾಗ ಔಟ್ಪುಟ್ ಹೇಗಿದೆ ಅಂತ ನಿಮಗೆ Instagram ಅಲ್ಲಿ ಫಾಲೋ ಮಾಡಿ ಅವಾಗ ರೆಗ್ಯುಲರ್ ನಿಮಗೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು ನೀವು ಆಸ್ ಆಫ್ ನೌ ಇವಾಗ ಗಾಡಿದು ಇಂಟೀರಿಯರ್ ಲುಕ್ ವಿತೌಟ್ ಪ್ಯಾನಲ್ ಚೇಂಜ್ ಈ ಥರ ಇದೆ ಲುಕ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ಲಿ ಬ್ಲ್ಯಾಕ್ ಔಟ್ ಸೀಟ್ಸ್ ರೆಡ್ ಸ್ಟಿಚಿಂಗ್ ಜೊತೆಗೆ ಸಖತ್ ಪ್ರೀಮಿಯಂ ಆಗಿ ಲಕ್ಸುರಿಯಸ್ ಆಗಿ ಕಾಣಿಸ್ತಿದೆ ಇವಾಗ ಅಂತಲೇ ಹೇಳ್ಬೋದು. ಸರ್ ಥ್ಯಾಂಕ್ ಯು
ಸೊ ಮಚ್. ಔಟ್ಪುಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು. ನಾ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇನ್ನೂ ಜಾಸ್ತಿ ಚೆನ್ನಾಗೇ ಬಂತು ಆ್ಯಕ್ಚುಲಿ. ಇವಾಗ ನಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದರೆ ಏನು ಆಫರ್ ಕೊಡ್ತೀರಾ? ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಆಪರ್ಚುನಿಟಿ ಸರ್ ಬಂದಿದ್ದಕ್ಕೆ. ನಿಮ್ಮ ಕಡೆಯಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಇಲ್ಲ ಯಾವ ವಿಡಿಯೋ ನೋಡಿ ಬಂದ್ರೂ ಅಪ್ ಟು 10% ನಾವು ಡಿಸ್ಕೌಂಟ್ಸ್ ಕೊಡ್ತೀವಿ ಸರ್. ಓಕೆ, ನೋಡಿ ಎನಿ ಇರೆಸ್ಪೆಕ್ಟಿವ್ ಆಫ್ ಪ್ರಾಡಕ್ಟ್ಸು ಓಕೆ ಯಾವುದು ಬಂದರೂ 10% ಡಿಸ್ಕೌಂಟ್ ಕೊಡ್ತೀವಿ ಸರ್. ಏನು ಎಫಿಟ್ಮೆಂಟ್ ಏನೇ ಆಗಿರ್ಬೋದು ಪ್ರತಿಯೊಂದು ಇರೋದಲ್ಲಿ ಎಕ್ಸಾಟಿಕಾ ಲೆದರ್ಸಲ್ಲಿ ನೀವು ಏನೇ ಮಾಡಿಸ್ಕೊಂಡು ಫ್ಲಾಟ್ 10% ಡಿಸ್ಕೌಂಟ್ ಕೊಡ್ತಾರೆ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ವಿಸಿಟ್ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ, ಸ್ಕ್ರೀನಲ್ಲಿ ಕೂಡ ನಂಬರ್ನ ಹಾಕ್ತಿರುತ್ತೆ. ನಂಬರ್ಗೆ ಕಾಲ್ ಮಾಡ್ಬೋದು. ನೀವು ಕಾಲ್ ಮಾಡ್ಕೊಂಡು ಅಥವಾ ಡಿಸ್ಕಸ್ ಮಾಡ್ಕೊಂಡು ಬರ್ಬೋದು. ಜೊತೆಗೆ ಲೊಕೇಶನ್ ಡೀಟೇಲ್ಸ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಟ್ಯಾಗ್ ಮಾಡಿರ್ತೀನಿ. ಚೆಕ್ಔಟ್ ಮಾಡಿ. ಎಕ್ಸಾಟಿಕಾ ಲೆದರ್ಸ್ದು ಇನ್ಸ್ಟಾಗ್ರಾಮ್ ID ಕೂಡ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಕೂಡ DM ಮಾಡ್ಬೋದು ನೀವು. ಸೊ ಏನೇ ಇದ್ರೂ ಪ್ರತಿಯೊಂದೂ ಎಕ್ಸಾಟಿಕಾ ಲೆದರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.